ಈ ಕಡೆ ಎಲ್ಲೂ ಹೋಗ್ಬಾರ್ದು, ಅರ್ಥ ಆಯ್ತಾ? ಆಗ್ಲಿ ಆಚಾರ್ಯರೇ. ನೀವು ತಿಂತಾ ಇರಿ, ಮಿಗ್ದವ್ರಿಗೆ ತರ್ತೀನಿ. ಭಟ್ರೆ, ಮತ್ತೆ ಪ್ರಸಾದ ಮಾಡಿದೀರಾ ಗೋವಿಂದ? ಇಲ್ಲ ಆಚಾರ್ಯರೇ, ನೀವು ಹೇಳಿ ಹೋಗಿದ್ದೀರಾ ಅಂತ ಇಲ್ಲೇ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೀನಿ. ಹಾಗಾದ್ರೆ ಪ್ರಸಾದ ಹೇಗ್ ಬಂತು ಗೋವಿಂದ? ಹೌದಲ್ಲ ಗುರುಗಳೇ, ಪ್ರಸಾದ ತುಂಬಿಟ್ಟಿದೆ. ಇದು ಹೆಂಗ್ ಬಂತು ಅಂತ ನನಗೂ ಗೊತ್ತಿಲ್ಲ ಆಚಾರ್ಯರೇ. ಇಲ್ಲ, ನೀನೇ ಏನೋ ಮಾಡಿದ್ಯಾ. ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಳಗಡೆ ಹೋಗಿ ಪ್ರಸಾದ ತಂದು ಸುರ್ತಿದ್ಯಾ. ಅದು ಹೇಗ್ ಸಾಧ್ಯ ಆಚಾರ್ಯರೇ? ಗುಟ್ಟಾಗಿ ಮಾಡೋಕೆ ಅದೇನು ರಸಾಯನವೇ? ಬೆಂಕಿ ಹಾಕೋದು ಬೇಡವೆ, ನೀರು ಕುಸೋದು ಬೇಡವೆ, ಅಕ್ಕಿ ಹಾಕೋದು ಬೇಡವೆ, ಅನ್ನ ಮಾಡೋದು ಬೇಡವೆ? ನಿಮ್ಮ ಹದ್ದಿನ ಕಣ್ ತಪ್ಪಿ ಇಷ್ಟೆಲ್ಲ ನಾನು ಹೇಗ್ ಮಾಡಕ್ ಸಾಧ್ಯ ಹೇಳಿ ಆಚಾರ್ಯರೇ? ಗುರುಗಳೇ, ಎಲ್ರದು ಭೋಜನ ಆಯ್ತು. ಬಹಳ ಸಂತೋಷ. ಗುರುಗಳೇ, ಅದೇನು ವಿಸ್ಮಯವೋ ಪವಾಡವೋ ಒಂದೂ ತಿಳಿತಾ ಇಲ್ಲ. ನಾನೇ ಖುದ್ದಾಗಿ ಪ್ರಸಾದ ಮಾಡಿದ್ದೀನಿ. ಹಬ್ಬ ಅಂದ್ರೆ ಆ ಪ್ರಸಾದನ 3 ಜನ ಸೇವಿಸಬಹುದು. ಆದ್ರೆ ಭೋಗೇಂದ್ರ ಅವರು ಬಡಿಸಿ ಬರೋ ಹೊಟ್ಟರಲ್ಲಿ ಪಾತ್ರೆ ತುಂಬಾ ಪ್ರಸಾದ ತುಂಬಿಕೊಂಡಿದೆ. ಅದನ್ನು ಬಡಿಸಿ ಬಂದ್ರು, ಮತ್ತೆ ತುಂಬಿಕೊಂಡಿದೆ. ಅದೇನು ಅಕ್ಷಯ ಪಾತ್ರೆಯೋ ಒಂದು ತಿಳಿತಾ ಇಲ್ಲ. ಇರಲಿ, ಅದನ್ನು ಚೆಲ್ಲಿ ವ್ಯರ್ಥ ಮಾಡಬೇಡಿ. ಬೆವರು ಸುರಿಸಿ ಕಷ್ಟಪಟ್ಟು ರೈತ ಬೆಳೆದಿರುವ ಬೆಳೆ ನದಿಗೆ ತೆಗೆದುಕೊಂಡು ಹೋಗಿ ಹಾಕಿ. ಜಲಚರಿಗಳಿಗಾದರೂ ಆಹಾರವಾಗುತ್ತದೆ. ಭಟ್ರೆ, ತಗೊಂಡೋಗಿ. ಆಚಾರ್ಯರೇ, ನೀವೇ ಹೋಗಿ ಬನ್ನಿ. ಮನುಷ್ಯರಿಗಷ್ಟೇ ಅಲ್ಲ, ಮೀನುಗಳಿಗೂ ಆಹಾರ ಕೊಟ್ಟ ಪುಣ್ಯ ನಿಮಗೆ ಲಭಿಸುತ್ತದೆ. ಆಗ್ಲಿ ಗುರುಗಳೇ. ಬರ್ರಿ ಭಟ್ರೆ. ಆಚಾರ್ಯರೇ, ಇಂದು ನೀವು ನೀಡಿದ ದವಸ ಧಾನ್ಯದಿಂದ ಸಮಸ್ತರಿಗೂ ಪ್ರಸಾದ ವಿತರಣೆಯಾಯಿತು ಮತ್ತು ಆ ಮಹಾಪುಣ್ಯ ನಿಮಗೆ ಲಭಿಸುತ್ತದೆ. ಬನ್ನಿ ಹೀಗೆ. ಕಲ್ಯಾಣ ಮಸ್ತು. ಗುರುಗಳೇ, ನಾನು ಮಠದ ಪರಮ ಭಕ್ತ. ನಮ್ಮ ತಾತನ ಕಾಲದಲ್ಲಿ 100 ಮೂಟೆ, ಅಪ್ಪನ ಕಾಲದಲ್ಲಿ 100 ಮೂಟೆ, ನನ್ನ ಕಾಲದಲ್ಲೂ 100 ಮೂಟೆ ದವಸ ತಂದಿದ್ದೇನೆ. ಇಷ್ಟೆಲ್ಲಾ ಮಠದ ಸೇವೆ ಮಾಡಿದರೂ 2 ಬೊಗಸೆ ಅಕ್ಕಿ ತಂದವರ ದವಸದಿಂದ ಪ್ರಸಾದ ಮಾಡಲು ಹೇಳಿದ್ದೀರಿ. ಈಗ ಅವರಿಗೆ ಮೊದಲು ಅಕ್ಷತೆ ಕೊಡ್ತಾ ಇದ್ದೀರಾ. ಮೊದಲು ಬಂದವನು ನಾನು. ನನ್ನ ಬೇಡಿಕೆ ಈಡೇರಿಸಬೇಕಾದ್ದು ನ್ಯಾಯ ಅಲ್ಲವೇ? ಮಂತ್ರಾಕ್ಷತೆ ಮೊದಲು ನನಗೇ ನೀಡಬೇಕಲ್ಲವೇ? ಯಾರಿಗೆ ಮೊದಲು ಯಾರಿಗೆ ಕೊನೆ ಎಂದು ನಿರ್ಧಾರ ಮಾಡಲು ನಾವು ಯಾರು ಆಚಾರ್ಯರೇ? ಗಿಡದ ಮೇಲಿನ ಹೂವು ಹರಿಯ ಮುಡಿಗೆ ಏರಲು ಮಧ್ಯ ಒಬ್ಬರು ಇರಬೇಕಲ್ಲವೇ? ಹಾಗೆ ನಾವು ಶ್ರೀಹರಿ ನಡೆಸಿದಂತೆ ನಡೆಯುವವರು. ನಮಗೆ ಯಾರ ಬಗ್ಗೆಯೂ ಮೇಲು ಕೀಳು, ಮೊದಲು ಕೊನೆ ಎಂಬ ಭೇದ ಭಾವವಿಲ್ಲ. ಭಕ್ತರೆಲ್ಲರೂ ಭಗವಂತನಿಗೆ ಪ್ರಿಯರೇ. ತಾವು ಬನ್ನಿ. ಶುಭಂ ಭೂಯಾತ್. ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ರಾಜ್ಯದ ಬೊಕ್ಕಸ ಬರಿದಾಗುತ್ತಾ ಬಂದಿದೆ ಪ್ರಭು. ಇಂತಹ ಸಂಕಷ್ಟದ ಕಾಲದಲ್ಲಿ ಯುದ್ಧವೆಂದರೆ ಗೆಲುವಿರಲಿ, ಸೈನಿಕರು ಬದುಕಿ ಉಳಿಯುವುದೇ ಕಷ್ಟವಾಗುತ್ತದೆ. ಸಾಕು ಮಾಡಿ ನಿಮ್ಮ ಪ್ರಲಾಪ. ಹೇಡಿಗಳಂತೆ ಮಾತಾಡಬೇಡಿ. ಸೋತ ಅವಮಾನದ ನೋವೇನೆಂದು ಆಳುವ ಅರಸನಿಗಲ್ಲದೆ ಸಂಬಳ ಎಣಿಸುವ ಮಂತ್ರಿಗಳಿಗೆ ಅರ್ಥವಾಗುವುದಿಲ್ಲ. ಬೊಕ್ಕಸ ಬರಿದಾದರೆ ತೆರಿಗೆಯನ್ನು ದುಪ್ಪಟ್ಟು ಮಾಡಿ. ಮಹಾಪ್ರಭು, ಕನಿಷ್ಠ ತೆರಿಗೆ ಕೊಡಲು ಶಕ್ತಿ ಇಲ್ಲದವರ ಬಳಿ ದುಪ್ಪಟ್ಟು ತೆರಿಗೆ ಹೇಗೆ ತೆಗೆದುಕೊಳ್ಳುವುದು?
ಭಂಡಾರದಲ್ಲಿ ಧನವಿಲ್ಲವೆಂದರೆ ಬಲವಂತವಾಗಿ ಆದರೂ ಸರಿ ವಸೂಲಿ ಮಾಡಲೇಬೇಕು. ಒಪ್ಪುವವರ ಬಳಿ ವಸೂಲಿ ಮಾಡಿ, ಒಪ್ಪದವರಿಗೆ ಚಡಿ ಏಟು ಕೊಡಿ ಅಥವಾ ಸೆರೆಮನೆಗೆ ತಳ್ಳಿ. ಆಗ ಹೆದರಿಕೊಂಡು ಅವರಾಗಿಯೇ ಕೊಡುತ್ತಾರೆ. ಕಟ್ಟುನಿಟ್ಟಾಗಿ ಇದನ್ನು ಜಾರಿಗೆ ತನ್ನಿ. ಬೊಕ್ಕಸ ತುಂಬಲೇಬೇಕು, ಯುದ್ಧಕ್ಕೆ ಸಿದ್ಧತೆ ಆಗಲೇಬೇಕು. ಇದು ರಾಜಾಜ್ಞೆ. ಸರಿ, ನಾವಿನ್ನು ಹೊರಡ್ತೀವಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ನೀನು ದೊಡ್ಡವನು, ಇವರಿಬ್ಬರನ್ನ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಹಾಗೆ ಆಗ್ಲಿಮ್ಮ. ಅತ್ತೆ, ಮತ್ತೆ ಯಾವಾಗ ಬರ್ತೀರಾ? ನೀನು ಹುಟ್ಟಬ್ಬಕ್ಕೆ ಇಷ್ಟವಾದ ತಿಂಡಿಗಳನ್ನ ಮಾಡ್ಕೊಂಡು ಬರ್ತೀವಿ, ಆಯ್ತಾ? ನಿನಗೇನೇ ತೊಂದರೆ ಆದರೂ ಮುಚ್ಚಿಟ್ಕೋಬೇಡ, ಅಣ್ಣಂದ್ರ ಹತ್ರ ಹೇಳ್ಕೋಬೇಕು, ಗೊತ್ತಾಯ್ತಾ? ಚಿಕ್ಕ ವಯಸ್ಸಿನಿಂದ ನೀನು ಎತ್ತಾಡ್ಸಿರೋ ಪದ್ಮಾವತಿ ಇದ್ದಾರೆ, ಶ್ರೀನಿವಾಸಾಚಾರ್ಯರು ಇದ್ದಾರೆ, ಅವ್ರ ಹತ್ರ ಹೇಳ್ಕೊ, ಆಯ್ತಾ? ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀವಿ.